ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ಓಲ್ಡ್ ಟಾಪ್ನ ರೀಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಟಾಪ್ನ ನಾನು ರೀಡಿಸೈನ್ ಮಾಡಲಿಕ್ಕೆ ಮೇನ್ ರೀಸನ್ ಬಂದು ಸಿಂಗಲ್ ಸ್ಟ್ರ್ಯಾಪ್. ಸೊ ಈ ಟಾಪ್ನ ನಾನು ಬ್ಯಾಂಗ್ಳೂರು ಜುಡಿಯೋನಲ್ಲಿ ತೊಗೊಂಡಿದ್ದೆ. ಸೊ ಬ್ಯಾಂಗ್ಳೂರಲ್ಲಿದ್ದಾಗ ಸಿಂಗಲ್ ಸ್ಟ್ರ್ಯಾಪ್ ಇಸ್ ವೆರಿ ಕಂಫರ್ಟಬಲ್ ಟು ವೇರ್, ಬಟ್ ವೆನ್ ಐ ರಿಟರ್ನ್ ಟು ಮೈಸೂರ್ ಐ ಜಸ್ಟ್ ಫೀಲ್ ಅನ್ಕಂಫರ್ಟಬಲ್ ಟು ವೇರ್ ದಿಸ್. ಸೊ ಇದನ್ನು ಒಕೇಶನಲ್ಲಿ ಮಾತ್ರ ವೇರ್ ಮಾಡಬೇಕಿತ್ತು, ಇಲ್ಲ ಹೊರಗಡೆ ಹೋದಾಗ ಏನಾದರೂ ವೇರ್ ಮಾಡ್ಕೋಬೇಕಿತ್ತು. ಬಟ್ ಇದು ಡೈಲಿ ಯೂಸ್ ಆರ್ ಆಫೀಸ್ ಯೂಸ್ಗೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಸೊ ಐ ಥಿಂಕ್ ವೈ ಶುಡಂಟ್ ಟ್ರೈ ರೀಡಿಸೈನ್ ಅಂತ. ಸೊ ಪಿಂಟ್ರೆಸ್ಟಲ್ಲಿ ಇಲ್ಲಾಂದರೆ ಆನ್ಲೈನ್ ಶಾಪಿಂಗ್ ಆ್ಯಪ್ಸಲ್ಲಿ ಸರ್ಚ್ ಮಾಡಿದೆ ಟಾಪ್ ಯಾವುದಾದ್ರೂ ಡಿಫ್ರೆಂಟ್ ಆ್ಯಂಡ್ ಕ್ರಿಯೇಟಿವ್ ಆಗಿರೋ ಆನ್ ಟ್ರೆಂಡಿಂಗಲ್ಲಿರೋ ಟಾಪ್ ಡಿಸೈನ್ ಯಾವುದಾದ್ರೂ ಸಿಗುತ್ತಾ ಅಂತ. ಬಟ್ ಐ ಕುಡಂಟ್ ಫೈಂಡ್. ಸೊ ನಾನೇ ಒಂದು 5 ಮಿನಿಟ್ಸ್ ನಮ್ಮ ಬ್ರೈನ್ಗೆ ಕೆಲಸ ಕೊಟ್ಟರೆ ಅದೇ ನಮಗೆ ಒಳ್ಳೆ ಡಿಸೈನ್ಸ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನಾನೇ ಒಂದು ಐಡಿಯಾ ಬಂತು, ಬಿಕಾಸ್ ಈ ಟಾಪ್ ನಂಗೆ ವೇಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಬಿಕಾಸ್ ಇಟ್ಸ್ ಅ ಕಾಟನ್ ಟಾಪ್, ಅದು ಈ ಸಮ್ಮರಲ್ಲಿ ವೆರಿ ಕಂಫರ್ಟಬಲ್ ಟು ವೇರ್. ಸೊ ನನ್ನ ಟಾಪ್ ಸ್ವಲ್ಪ ಉದ್ದ ಇತ್ತು ಆ್ಯಂಡ್ ಆಲ್ಸೋ ಇಟ್ ಈಸ್ XXL ಐ ಥಿಂಕ್, ಬಿಕಾಸ್ ಇಟ್ಸ್ ವೆರಿ ಲೂಸ್ ಇನ್ ಫಿಟ್. ಸೊ ಇದನ್ನು ನಾನು ಓಕೆ ಅಂತ ಟಾಪ್ದು ಬಾರ್ಡರ್ ಕಟ್ ಮಾಡಿಕೊಂಡೆ. ಬಾರ್ಡರ್ ಅದು ವೈಟ್, ಗ್ರೀನ್, ಯೆಲ್ಲೋ ಕಲರ್ಸಲ್ಲಿದೆ. ಸೊ ಅದು ಗ್ರೀನ್ ಲೀವ್ಸ್ ಇದೆಯಲ್ಲ, ಅದು ನನ್ನ ಫೇವ್ರೆಟ್ ಡಿಸೈನ್. ಸೊ ಇದನ್ನು ಈ ಥರ ಕಟ್ ಮಾಡಿಕೊಂಡು ಏನಾದರೂ ಸ್ಲೀವ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನಾನು ಐಡಿಯಾ ಬೇಸ್ ನೀಟಾಗಿ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಇದನ್ನು ರೀಸ್ಟಿಚ್ ಮಾಡೋದು. ಈ ಥರ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಹಾಕ್ಕೊಂಡೆ. ಸ್ಟಿಚ್ ಹಾಕಿದ್ಮೇಲೆ ಅದು ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಿಚ್ ಮಾಡ್ತಿರುವಂಥ ಮಷಿನ್ ಬಂದು ಎಲೆಕ್ಟ್ರಿಕ್ ಮಷಿನ್. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಫಾಸ್ಟ್. ಸೊ ಈ ಥರ ಉಲ್ಟಾ ಮಾಡಿಕೊಂಡೆ. ಸ್ಟಿಚ್ ಆದಮೇಲೆ ಒಂದು ಕಡೆ ಉಲ್ಟಾ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ಕಾಟನ್ ಬಟ್ಟೆ ಅಲ್ವಾ ಇದು ಬಂದು ಕ್ಲಾತು, ಸೊ ತುಂಬ ನೀಟಾಗಿ ಕೂರುತ್ತೆ ಅಂತ ಮತ್ತೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಡ್ರೆಸ್ನ ರೀಡಿಸೈನ್ ಮಾಡಬೇಕಾದ್ರೆ ನನಗೊಂದು ಥಾಟ್ ಬಂತು. ಆ ಥಾಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ವಸ್ತು ಆಗಿರಲಿ ಆರ್ ಡ್ರೆಸ್ಸಸ್ ಆಗಿರಲಿ, ಏನೇ ಥಿಂಗ್ಸ್ನ ಬೈ ಮಾಡಬೇಕಾದ್ರೂ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ. ನಮ್ಗೆ ಅದು ತುಂಬ ಇಷ್ಟ ಆಗಿರುತ್ತೆ. ಸೊ ತೊಗೊಳ್ಳೇಬೇಕು ಅಂತೆಲ್ಲ ಆಸೆ ಇಟ್ಕೊಂಡು ತೊಗೊಂಡಿರ್ತೀವಿ. ಸೊ ನಾವು ಯಾಕೆ ಅದು ಹಳೇದಾದಾಗ ಎಸೆಯೋ ಬದಲು ರೀಡಿಸೈನ್ ಮಾಡಬಾರ್ದು, ರೀಯೂಸ್ ಮಾಡಬಾರ್ದು, ಅದಕ್ಕೊಂದು ನ್ಯೂ ಲುಕ್ ಆರ್ ಟಚ್ ಕೊಟ್ಟು ರೀಯೂಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ. ಸೊ ವಿ ಕ್ಯಾನ್ ಸೇವ್ ಕಾಸ್ಟ್ ಆ್ಯಂಡ್ ಟೈಮ್ ಆ್ಯಂಡ್ ಆಲ್ಸೋ ಎಮೋಷನ್ಸ್ ಆ್ಯಂಡ್ ಮೆಮರೀಸ್. ಸೊ ನಾನು ಈ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಸೊ ಇದನ್ನು ಟಾಪ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಟಾಪ್ನ ಉಲ್ಟಾ ಮಾಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಆವಾಗ ನಮ್ಮ ಸ್ಟಿಚ್ ಏನು ಹಾಕಿರ್ತೀವಿ ಅದು ಉಲ್ಟಾ ಕಾಣುತ್ತೆ. ಸೊ ಟಾಪ್ ಮೇಲ್ಗಡೆ ಕಾಣೋದಿಲ್ಲ. ನಾಗಲೇ ಹೇಳ್ತಿದ್ದಂಗೆ ನಾವು ಏನಕ್ಕೆ ರೀಯೂಸ್ ಮಾಡಬೇಕು ಥಿಂಗ್ಸ್ ಆರ್ ಡ್ರೆಸ್ಸಸ್ನ ಅಂತ ಅಂದರೆ, ನಾವು ತುಂಬ ಒಳ್ಳೆ ಮೆಮರೀಸ್ ಇಟ್ಕೊಂಡಿರ್ತೀವಿ, ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಎಸ್ಪೆಷಲಿ ಫಾರ್ ಗರ್ಲ್ಸ್, ನಾವಂತೂ ಡ್ರೆಸ್ಸಸ್ ಅಂದರೆ ತುಂಬಾ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಆನ್ಲೈನ್ ಶಾಪಿಂಗಲ್ಲೂ ಬಿಡೋದಿಲ್ಲ, ಇನ್ನು ಆಫ್ಲೈನ್ ಶಾಪಿಂಗ್ ಸ್ಟೋರ್ಸ್ಗೆ ಹೋದ್ರಂತೂ ಮುಗೀತು ಕತೆ. ನಮ್ಗೆ ಯಾವ ಟಾಪ್ ಇಷ್ಟ ಇರುತ್ತೆ ಅದು ಖಾಲಿ ಆಗಿದ್ರೂ ರೀಸ್ಟಾಕ್ ಆದಮೇಲೆ ನಮ್ಗೆ ಹೇಳಿ ಅಂತ ಹೇಳಿ ತೊಗೊಂಡಿರ್ತೀವಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ತೊಗೊಂಡಿದ್ದ ಡ್ರೆಸ್ಗಳನ್ನ ನಾವು ವೇಸ್ಟ್ ಆಗೋದಕ್ಕೆ ಬಿಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಸೊ ನಿಮ್ಮ ಹತ್ರ ಯಾವುದಾದ್ರೂ ಟಾಪ್ಸ್ ಇದ್ದರೆ ಅದನ್ನು ರೀಯೂಸ್ ಆರ್ ರೀವರ್ಕ್ ಮಾಡಿ ಒಳ್ಳೆ ಡಿಸೈನ್ ಕೊಡಿ, ಒಳ್ಳೆ ಲುಕ್ ಕೊಡಿ, ಒಳ್ಳೆ ನ್ಯೂ ಸ್ಟೈಲ್ ಕೊಡಿ ಅಂತ ಹೇಳ್ತಾ ನೋಡಿ ಈ ಥರ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದೆ. ಸುಮ್ಮನೆ ಸ್ಟ್ರೈಟ್ ಸ್ಲೀವ್ಸ್ ಹಾಕೋದ್ಕಿಂತ ಇದರ ಕ್ರಾಸ್ ಎಕ್ಸ್ ಸಿಂಬಲಲ್ಲಿ ಮಾಡಿ ಹಾಕೋದ್ರಿಂದ ಇಟ್ ವಿಲ್ ಗಿವ್ ಅ ನ್ಯೂ ಲುಕ್. ಸೊ ನಾನಿಲ್ಲಿ ಟಾಪ್ ಸ್ವಲ್ಪ ಅಗಲ ಇತ್ತು ದೊಗಲ ಇತ್ತು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಟಾಪ್ನ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ನಮಗೆ ಸ್ಟ್ರೈಟ್ ಬರುತ್ತೆ. ಮಾರ್ಕ್ ಮಾಡಿಲ್ಲ ಅಂದರೆ ಅದು ಸ್ವಲ್ಪ ಅಂಕು ಡೊಂಕು ಹೋಗ್ಬೋದು. ಹಾಗಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಅಷ್ಟೇ ಒಂದು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಡಿ. 2 ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಆ ಬಟ್ಟೆದು ಏನಿರುತ್ತೆ ಇದು ಕಾಟನ್ ಆಗಿರೋದ್ರಿಂದ ಅಷ್ಟು ದಾರಗಳು ಎಳ್ಕೊಂಬರ್ತಾಯಿಲ್ಲ. ಬಟ್ ಬೇರೆ ಪಾಲಿಸ್ಟರ್ ಡ್ರೆಸ್ಸು ಇಲ್ಲಾಂದರೆ ಯಾವುದಾದ್ರೂ ಬೇರೆ ಟೈಪ್ಸ್ ಆಫ್ ಕ್ಲಾತ್ಸ್ ಇದ್ದರೆ ಅದು ದಾರಗಳು ಥ್ರೆಡ್ಸ್ ನೀಟಾಗಿ ಬಂದುಬಿಡುತ್ತೆ. ಹಾಗಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಫೈನಲ್ ಲುಕ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಹಾಗೆ ಅಂದ್ಕೋಬೋದು ನಂಗೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ, ತುಂಬ ಲೂಸ್ ಸ್ಟಿಚಸ್ ಹಾಕ್ತೀನಿ, ನೀಟಾಗಿ ಕಾಣೋದಿಲ್ಲ ಅಂತ. ಬಟ್ ನೀವು ಒನ್ಸ್ ಸ್ಟಾರ್ಟ್ ಮಾಡಿ ಸ್ಟಿಚ್ ಹಾಕೋದಕ್ಕೆ ಅದು ಸ್ವಲ್ಪ ಪ್ರಾಕ್ಟೀಸ್ ಕೊಡಿ ನಿಮ್ಮ ಹ್ಯಾಂಡ್ಸ್ಗೆ. ಸೊ ಆವಾಗ ನೀವು ನೀಟಾಗೆ ಸ್ಟಿಚಸ್ ಹಾಕ್ತೀರಾ. ನೋಡಿ ಇಲ್ಲಿ ಸ್ಲೀವ್ಸ್ಗೆ ನೀಟಾಗಿ ಸ್ಟಿಚಸ್ ಹಾಕಿರೋದ್ರಿಂದ ಅದು ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಸೊ ಇದು ಐರನ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಹತ್ರ ಇದೇ ಥರ ಯಾವುದಾದ್ರೂ ಹಳೆ ಟಾಪ್ಸ್ ಇದ್ದರೆ, ನಿಮ್ಮ ಮೆಮರೀಸ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಇವಾಗಲೇ ಹೋಗಿ ನಿಮ್ಮ ವಾರ್ಡ್ರೋಬಿಂದ ಗ್ರ್ಯಾಬ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಟಾಪ್ ಆರ್ ಡ್ರೆಸ್ಸಸ್ನ
ರೀಸ್ಟಿಚ್ ಮಾಡಿ ರೀವರ್ಕ್ ಮಾಡಿ ತುಂಬ ಒಳ್ಳೆ ಲುಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.